ಜಿ ಯೋಜನೆ ಕೈಬಿಡಬೇಕೆಂದು ಆಗ್ರಹಿಸಿ ಜನವರಿ 25ರಂದು ಕಡ್ಲೇಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮಾಂತರ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಕೆ ಪರಶುರಾಮ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳೆ ಕಡ್ಲೇಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು ವಾಲ್ಮೀಕಿ ನಗರ, ಕಡ್ಲೇಬಾಳು, ಅರಸಾಪುರ, ಚಿಕ್ಕ ಓಬಜ್ಜಿಹಳ್ಳಿ, ದೊಡ್ಡ ಹೋಬಜ್ಜಿಹಳ್ಳಿಗಳಲ್ಲಿ ಪಾದಯಾತ್ರೆ ಸಂಚರಿಸಲಿದೆ ಎಂದ ಅವರು, ಈ ಪಾದಯಾತ್ರೆಯ ನೇತೃತ್ವವನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ವಹಿಸಲಿದ್ದಾರೆ ಎಂದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರಿದೆ ಎಂಬ ಕಾರಣಕ್ಕೆ ಕೇಂದ್ರ ಸರ್ಕಾರ ಹೆಸರು ಬದಲಿಸಿ ಜಿ ಎಂದು ಮರುನಾಮಕರಣ ಮಾಡುವುದರ ಜೊತೆಗೆ ಯೋಜನೆಯ ರೂಪುರೇಷೆಗಳನ್ನು ಬದಲು ಮಾಡಿದ್ದು ಯಾವುದೇ ಕಾರಣಕ್ಕೂ ಯೋಜನೆ ಬದಲಾಯಿಸಬಾರದು ಎಂದು ಒತ್ತಾಯಿಸಿದರು. ಕೇಂದ್ರ ಸರ್ಕಾರ ಜಿ ಯೋಜನೆಯನ್ನು ಅನುಷ್ಠಾನಗೊಳಿಸದೆ ಮನರೇಗಾ ಯೋಜನೆಯನ್ನು ಯಥಾಸ್ಥಿತಿ ಕಾಪಾಡಬೇಕು. ಇಲ್ಲದೇ ಇದ್ದರೆ ಹಂತ ಹಂತವಾಗಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಮುದ್ದೇಗೌಡರು ಗಿರೀಶ್, ಮೇಕಾ ಮುರಳೀಕೃಷ್ಣ, ಹಳೆಬಾತಿ ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು. ನರೇಗಾ ಯೋಜನೆಯ ಬಗ್ಗೆ ಈಗ ತಮಗೆಲ್ಲರಿಗೂ ಕೂಡ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಎಲ್ಲರಿಗೂ ಮಾಹಿತಿ ಇದೆ. ಇದನ್ನು 2005ನೇ ಇಸ್ವಿಯಲ್ಲಿ ಅಂದಿನ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಈ ಒಂದು ಯೋಜನೆಯನ್ನು, ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಇದರಿಂದ ಸಾಕಷ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯಿಂದನೂ ಕೂಡ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಸಹ ಮಾಡ್ತಾಯಿದ್ದೀವಿ. ಇದು ಒಂದೇ ಒಂದು ಉದ್ದೇಶ, ಈ ಯೋಜನೆಯನ್ನು ಹತ್ತಿಕ್ಕಬೇಕು, ಈ ಯೋಜನೆಯನ್ನು ಬೇರೆ ರೀತಿಯ ಇದಕ್ಕೆ ಅಪವಾದವನ್ನು ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ, ಈ ಯೋಜನೆಯನ್ನು ಮೊಟಕುಗೊಳಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಯೋಜನೆಗೆ ಮಹಾತ್ಮ ಗಾಂಧಿಯ ಮಹತ್ವಾಕಾಂಕ್ಷೆ, ಇವತ್ತೇನು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಕಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧಿಯವರು. ಇವತ್ತು ಆ ಯೋಜನೆ ಅವರ ಹೆಸರಿಗೆ ಆ ಯೋಜನೆ ಐತಿ ಅನ್ನೋದು ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಯೋಜನೆ ಹತ್ತಿಕ್ಕುವಂಥ ಒಂದು ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಇದನ್ನು VBG ರಾಮ್ಜಿ ಅನ್ನೋ ಒಂದು ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಹೆಸರನ್ನು ಮರುನಾಮಕರಣ ಮಾಡಬೇಕು ಅನ್ನೋ ಒಂದು ಮತ್ತು ಹಲವಾರು ಲೋಪದೋಷಗಳು ಸಹ ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಈಗ 2005ರಿಂದ 26ವರೆಗೂ ಕೂಡ 25ನೇ ಇಸ್ವಿವರೆಗೂ ಕೂಡ ಈ ಯೋಜನೆ ಸುಲಲಿತವಾಗಿ ಹಂತವಾಗಿ ಟೆಕ್ನಾಲಜಿಯನ್ನು ಬದಲಾವಣೆ ಮಾಡ್ಕೊಂತ ಪ್ರತಿ ಹಂತದಲ್ಲೂ ಕೂಡ ಈ ಯೋಜನೆ ಸುಲಲಿತವಾಗಿ ಗ್ರಾಮಾಂತರ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿತ್ತು. ಇವತ್ತು ಕೆರೆ ಎತ್ತುವಂಥ ಯೋಜನೆ ಆಗಿರ್ಬೋದು, ರೈತರಿಗೆ ಸಂಪರ್ಕ ರಸ್ತೆಗಳನ್ನಾಗಿರ್ಬೋದು, ಊರಿನ ಸ್ವಚ್ಛಕರಣ ಮಾಡೋದಕ್ಕೆ ಹಲವಾರು ಯೋಜನೆಗಳನ್ನು ನಾವು ಈ ಯೋಜನೆಯಲ್ಲಿ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಕೈಗೊಳ್ತಾ ಇದ್ವಿ. ಆದರೆ ರೈತರಿಗೂ ಕೂಡ ಇವತ್ತು ಸಣ್ಣ ಹಿಡುವಳಿದಾರರಿಗೆ ಅವರ ತೋಟ ಮಾಡ್ತೀವಿ ಅಂತ ಸಂದರ್ಭದಾಗೂ ಕೂಡ ಇವತ್ತು ಬಾಳೆ ಹಾಕೊಳ್ಳಲಿಕ್ಕೆ ಮತ್ತು ನುಗ್ಗೆ ಮತ್ತು ಇತರೆ ಬೆಳೆಗಳನ್ನು ಬೆಳೆದುಕೊಳ್ಳಲಿಕ್ಕೆ ಕೂಡ ಈ ಯೋಜನೆಯಲ್ಲಿ ಭಾಳ ಉಪಯುಕ್ತವಾಗಿ ಸಹಕಾರ ಆಗ್ತಾಯಿತ್ತು. ಮತ್ತು ರೈತರಿಗೆ ಈ ತಮ್ಮ ಜಮೀನಲ್ಲಿ ಸಣ್ಣದಾಗಿ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಈ ಯೋಜನೆಯಲ್ಲಿ ಅವಕಾಶ ಇತ್ತು. ಆದರೆ ಈ ಯೋಜನೆಯನ್ನು ಸ್ವರೂಪ ಬದಲಾವಣೆ ಮಾಡೋದು ಹೋಗಿ ಈ ಯೋಜನೆಯನ್ನು ಕುತ್ತಿಗೆ ಈಚೆಗೆ ಸಾಯಿಸುವಂಥ ಒಂದು ಕೆಲಸವನ್ನು ಇವತ್ತಿನ NDA BJP ನೇತೃತ್ವದ NDA ಸರ್ಕಾರ ಮಾಡ್ತಾಯಿದೆ. ಇದಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಪಕ್ಷ ಮತ್ತು ನಾವೆಲ್ಲರೂ ಕೂಡ ಇದಕ್ಕೆ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಇದನ್ನು ಯಾವುದೇ ಕಾರಣಕ್ಕೂ ಈ ಯೋಜನೆ ಬದಲಾವಣೆ ಮಾಡಬಾರ್ದು, ಯಥಾವತ್ತಾಗಿ ಈ ಯೋಜನೆ ಮುಂದುವರಿಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದೇ ದಿನಾಂಕ 25ನೇ ತಾರೀಕು ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಕಡ್ಲೇಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪಾದಯಾತ್ರೆಯನ್ನು 10 ಗಂಟೆಗೆ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟವನ್ನು ನಾವು ಇಲ್ಲಿಗೆ ನಿಲ್ಲಿಸಲ್ಲ. ಇದನ್ನು ಕೂಡ ಈ ಯಾವುದೇ ಕಾರಣಕ್ಕೂ ಹಿಂದೆ ಏನು ರೈತ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಎಲ್ಲ ರೈತರು ಒಗ್ಗೂಡ್ಕೊಂಡು ಆ ಕಾಯ್ದೆಗಳನ್ನು ವಿರೋಧ ಮಾಡಿ ಆ ಕಾಯ್ದೆಗಳನ್ನು ಜಾರಿ ಮಾಡಲಿಕ್ಕೆ ನಾವು ಬಿಡಲಿಲ್ಲವೋ, ಅದೇ ರೀತಿ ಕೂಡ ಎಲ್ಲ ಕೂಲಿ ಕಾರ್ಮಿಕರು ಮತ್ತು ರೈತರು, ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಎಲ್ಲರೂ ಕೂಡ ಎಲ್ಲ ರೈತಾಪಿ ವರ್ಗದವರು ಕೂಡ ಒಗ್ಗೂಡಿ ಈ ಯೋಜನೆಯನ್ನು ಯಥಾವತ್ತಾಗಿ ಮನ್ರೇಗಾ ಯೋಜನೆಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಖಂಡಿತ
ಸರ್ಕಾರಕ್ಕೆ ನಾವು ಮಾಡ್ತೇವೆ. ಇದಕ್ಕೆ ಮುಂದಿನ ಹಂತವಾಗಿ ನಮ್ಮ ಪಕ್ಷ ಮತ್ತು ನಮ್ಮ ಏನು ರೂಪುರೇಷೆಗಳನ್ನು ಕೊಡ್ತಾ ಇದೆ ಆ ಪ್ರಕಾರ ನಾವು ಹೋರಾಟ ಮಾಡ್ಕೊಂತ ಈ ಯೋಜನೆಯನ್ನು ಯಾವತ್ತೂ ಕೂಡ UBG ರಾಮ್ಜಿ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾವು ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತೀವಿ.